ಕೊನೆಗೂ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಬಂದೇ ಬಿಡ್ತು. ಇವತ್ತ ಫೆಬ್ರವರಿ 6 ಮಧ್ಯಾಹ್ನ 2:30ಕ್ಕೆ 31 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಹಣ ರಿಲೀಸ್ ಆಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಇಂಥ ಒಂದು ಗುಡ್ ನ್ಯೂಸ್ ಅನ್ನ, ಇದರ ಒಂದು ಫುಲ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಒಂದು ಕಡೆಗೆ ಜನರು ಏನಂತಿದ್ದಾರೆ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಿರೋಧ ಪಕ್ಷದವರು ಏನಿದ್ದಾರೆ, ನೀವು 5 ಗ್ಯಾರಂಟಿಗಳನ್ನ ಕೊಟ್ಟು ರಾಜ್ಯವನ್ನ ದಿವಾಳಿ ಮಾಡ್ತಾ ಇದ್ರಿ, ಯಾವುದೇ ಕಾರಣಕ್ಕೂ ನೀವು 5 ಗ್ಯಾರಂಟಿಗಳನ್ನ ಕೊಡಬಾರ್ದು, ಬಂದ್ ಮಾಡಿಬಿಡಿ ಅಂತ ಫುಲ್ ಪ್ರೆಷರ್ ಆಗ್ತಾ ಇದ್ದಾರೆ. ಸೊ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟು ಹಣ ಇವತ್ತು ಮಧ್ಯಾಹ್ನ 2:30ಕ್ಕೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಯಾಕಂದ್ರೆ ಗೃಹಲಕ್ಷ್ಮಿಯರು ಕಾಯ್ದು 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 ವೇಟ್ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಕೊಡ್ತಾರಾ ಅಥವಾ ಬಂದ್ ಮಾಡ್ತಾರಾ ಅಂತ ಜನರಿಗೂ ಕೂಡ ಡೌಟ್ ಬಂದಿದೆ. ಯಾಕಂದ್ರೆ ಇಲ್ಲಿ 15ನೇ ಕಂತಿನ ಹಣ ಬಿಡುಗಡೆ ಆದ್ಮೇಲೆ 16ನೇ ಕಂತಿನ ಹಣ ಬಂದಿಲ್ಲ, 17ನೇ ಕಂತಿನ ಹಣ ಬಂದಿಲ್ಲ. ಕೊನೆಗೂ ಈಗ ಫೆಬ್ರವರಿ 18ನೇ ಕಂತಿನ ಹಣ ರಿಲೀಸ್ ಆಗ್ಬೇಕಾಗಿತ್ತು. ಸೊ ಇಲ್ಲಿ 3 ಕಂತುಗಳ ಹಣ ಪೆಂಡಿಂಗ್ ಇದೆ. ಸೊ ಹಾಗಾಗಿ ಜನರು ಏನಂತಿದ್ದಾರೆ, ಸೊ ಈ ಸರ್ಕಾರ ಏನು ಸ್ಟಾರ್ಟಿಂಗ್ ನಲ್ಲಿ ಕೊಡ್ತು, ಈಗ ಹಣ ಸರ್ಕಾರದಲ್ಲಿ ಇಲ್ಲ, ಎಲ್ಲ ದಿವಾಳಿ ಆಗಿದೆ, ಇನ್ನೇನ್ ಬಂದ್ ಮಾಡ್ತಾರೆ ಅಂತ ಹೇಳಿದ್ರು. ಅಂತ ಒಂದು ಸಂದರ್ಭದಲ್ಲೇ ರಾಜ್ಯ ಸರ್ಕಾರ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಒಂದು ಸಚಿವೆ ಏನಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕೊನೆಗೂ ಇವತ್ತು ಮಧ್ಯಾಹ್ನ 2:30ಕ್ಕೆ 31 ಜಿಲ್ಲೆಗಳಿಗೆ ಒಟ್ಟು ಹಣವನ್ನ ನಾವು ರಿಲೀಸ್ ಮಾಡ್ತೀವಿ ಅಂತ. ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು, ನಿನ್ನೆ ತಾನೇ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೆ. ಕೆಲವೊಂದು ಜಿಲ್ಲೆಗಳ ಹೆಸರುಗಳು ಡಿಬಿಟಿ ಪುಷ್ ನಲ್ಲಿ ಶೋ ಆಗ್ತಾ ಇಲ್ಲ ಅಂತ ಹೇಳಿದ್ದೆ. ಕೊನೆಗೂ ಇಲ್ಲಿ ಏನು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಎಲ್ಲಾ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇವತ್ತ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಹಣ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಿರುವಂತದ್ದು. ಹೌದು ಸ್ನೇಹಿತರೆ, ಈಗ ಎಲ್ಲಾ ಜಿಲ್ಲೆಗಳ ಹೆಸರುಗಳು ಶೋ ಆಗ್ತವೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಇವತ್ತು ಮಧ್ಯಾಹ್ನ ಎಷ್ಟು ಹಣ ರಿಲೀಸ್ ಆಗ್ಬಹುದು, ಯಾರ್ಯಾರಿಗೆ ಬರ್ಬೋದು, ಯಾರ್ಯಾರಿಗೆ ಇಲ್ಲ, ಇದರ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಪ್ರತಿದಿನ ಜನರು ಏನಿದ್ದಾರೆ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇದ್ರು, ಬ್ಯಾಂಕ್ ಗಳಿಗೆ ಹೋಗಿ ಬರ್ತಾ ಇದ್ರು, ಯಾಕೆ ಹಣ ಬರ್ತಾ ಇಲ್ಲ, ಯಾಕಂದ್ರೆ ಬಡವರಿಗೆ ಒಂದು 2,000 ಹಣ ಬಂದ್ರೆ ಎಷ್ಟು ಅನುಕೂಲ ಆಗುತ್ತೆ. ಸೊ ಇದು ರಾಜ್ಯ ಸರ್ಕಾರ ಹೇಗೆ ಮಾಡಿದಪ್ಪ ಅಂತಂದ್ರೆ ಮೂಗಿನ ಮೇಲೆ ತುಪ್ಪ ಸವರಿದಂತೆ ಮಾಡಿ ಒಂದು ಸುಮ್ನೆ ಕುಂತಿದೆ. ಯಾಕಂದ್ರೆ ಇವತ್ತು ಬಿಡುಗಡೆ ಮಾಡ್ತೀವಿ, ನಾಳೆ ಬಿಡುಗಡೆ ಮಾಡ್ತೀವಿ, ಅಷ್ಟು ಹಣ ಬಿಡುಗಡೆ ಮಾಡ್ತೀವಿ, ಇಷ್ಟು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನ ಆಸೆಯಿಂದ ಕಾಯ್ದು ಕಾಯ್ದು ಸುಸ್ತಾಗಿ ಹೋಗಿದ್ದಾರೆ. ಜನರ ಖಾತೆಗೆ ಹಣ ಬರ್ತಾ ಇಲ್ಲ, ಬಹಳಷ್ಟು ಬೇಜಾರವನ್ನ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಈಗ ಬಂದಿರುವಂತ ಸಿಹಿ ಸುದ್ದಿದು. ಇವತ್ತು ಮಧ್ಯಾಹ್ನ 2:30ಕ್ಕೆ ಎಲ್ಲಾ ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ನೂ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಇದೊಂದು ಸಿಹಿ ಸುದ್ದಿ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಖುದ್ದಾಗೆ ಮುಂದೆ ನಿಂತ್ಕೊಂಡು ನಿನ್ನೆ ಏನ್ ಪ್ರಾಬ್ಲಮ್ ಇದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿರುವಂತದ್ದು. ನಿನ್ನೆ ಕೆಲವೊಂದು ಜಿಲ್ಲೆಗಳ ಹೆಸರುಗಳು ಶೋ ಆಗ್ತದಿಲ್ಲ, ಅದನ್ನ ಸರಿಪಡಿಸಿದಾರಂತೆ. ಈಗ ಎಲ್ಲಾ ಜಿಲ್ಲೆಗಳ ಹೆಸರುಗಳು ಶೋ ಆಗ್ತಾ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಹಣ ಇದೆ, ಇಲ್ಲಿ ನಾವು ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರ್ತಾ ಇದಾವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಕೊನೆಗೂ ಈಗ ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿದಾರಂತೆ. ಸೊ ಇವತ್ತ ಮಧ್ಯಾಹ್ನ 2:30 ಹೊತ್ತಿಗೆ 31 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಹೌದು ಸ್ನೇಹಿತರೆ, ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿದೆ. ಸೊ ಇಲ್ಲಿ ಎಷ್ಟು ಹಣ ಬರ್ಬೋದು ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. 16 ಮತ್ತು 17ನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಇಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ 18ನೇ ಕಂತಿನ ಹಣ ಏನಿದೆ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲು 16, 17ನೇ ಕಂತಿನ ಹಣ ನಾವು ಒಂದು 4-5 ದಿನಗಳಲ್ಲೇ ಜಮಾ ಮಾಡ್ತೀವಿ, ಆದ ನಂತರ 18ನೇ ಕಂತಿನ ಹಣ ಇಮಿಡಿಯೇಟ್ಲಿ ಆಗಿ ನಾವು ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಈಗ RBI ಕಡೆಯಿಂದ ಕೂಡ ಸಾಲವನ್ನ ಪಡೆದಿದ್ದಾರೆ. ಅದನ್ನ ಹಣವನ್ನ ತೆಗೆದುಕೊಂಡು ಈಗ ಗೃಹಲಕ್ಷ್ಮಿಯರಿಗೆ ಆಗ್ಲಿ, ಮತ್ತೆ ಅಕ್ಕಿ ಹಣ ಆಗ್ಲಿ, ಮತ್ತೆ ಇತರೆ ಒಂದು 5 ಗ್ಯಾರಂಟಿಗಳನ್ನ ನಿಭಾಯಿಸೋದಕ್ಕೆ ಯೂಸ್ ಮಾಡಿಕೊಳ್ತಾ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಬಹಳಷ್ಟು ಒತ್ತಡ ಇದೆ. ಜನರು ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಗೂ ಹೇಗಾದ್ರೂ ಮಾಡಿ 5 ಗ್ಯಾರಂಟಿಗಳನ್ನ ಉಳಿಸಿಕೊಳ್ಳೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಿಮ್ಗೆ ಗೊತ್ತಿರಬಹುದು, ಅಪಘಾತದ ಹಿನ್ನೆಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿದ್ವು. ಈಗ ಸ್ವಲ್ಪ ಚೇತರಿಸಿಕೊಂಡು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿಕೊಳ್ಳೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿ ಇವತ್ತು ಮಧ್ಯಾಹ್ನ ಏನಿದೆ 31 ಜಿಲ್ಲೆಗಳಂತ ಹೇಳಿದರೆ, ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ನಿಮ್ಮ ಖಾತೆಗಳಿಗೆ ಇವತ್ತು 16 ಮತ್ತು 17ನೇ ಕಂತಿನ ಹಣ ಒಂದು ಒಟ್ಟಿಗೆ 4,000 ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇದ್ರ ಜೊತೆಗೆ ಪೆಂಡಿಂಗ್ ಹಣ ಕೂಡ ಬಂದ್ರು ಕೂಡ ಆಶ್ಚರ್ಯ ಏನಿಲ್ಲ.
ಸೊ ಇಲ್ಲಿ 18ನೇ ಕಂತಿನ ಹಣ ಮಾತ್ರ ಇನ್ನೂ ಒಂದು ವಾರ ಲೇಟ್ ಆಗುತ್ತೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ನೀವೇನ್ ಮಾಡ್ಬೇಕು, ಇಮಿಡಿಯೇಟ್ಲಿ ಆಗಿ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ, ಒಂದ್ಸಲ ಅಕೌಂಟ್ಗೆ ಹಣ ಬರ್ಬೋದು. ಸೊ ಒಂದ್ ವೇಳೆ ನಿಮಗೆ ಸಂಜೆ ಒಳಗ ಹಣ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರು ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಅಕ್ನಾಲಜ್ಮೆಂಟ್ ಕಾಪಿ ಏನಿರುತ್ತೆ ಅದನ್ನ ತೆಗೆದುಕೊಂಡು ಹೋಗಿ ತೋರಿಸಿ ಅಲ್ಲಿ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮಗೆ ತೋರಿಸುತ್ತೆ, ಅದನ್ನ ನೀವು ಇಮಿಡಿಯೇಟ್ಲಿ ಆಗಿ ಸರಿಪಡಿಸ್ಕೊಳ್ಬಹುದು. ಸೊ ಹಾಗಾದ್ರೆ ಮಧ್ಯಾಹ್ನ 2:30 ಹೊತ್ತಿಗೆ 31 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಯಾರಿಗೆ ಎಷ್ಟು ಹಣ ಬಂತು, ಯಾರಿಗೆ ಬಂದಿಲ್ಲ, ನಿಮ್ಮ ಜಿಲ್ಲೆಗಳ ಹೆಸರುಗಳನ್ನ ನಮಗೆ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.